ರೊಕ್ಕನ ರೊಕ್ಕಿನ್ನ ರೊಕ್ಕ ಸುರು ಮಾಡಿನ. ಅಯ್ಯೋ ಅಲ್ಲೊಂದು ಕಟ್ಟು ಬಿದ್ಬಿಟ್ಟತಿ. ರೊಕ್ಕನೋ ರೊಕ್ಕ. ಇನ್ನೇನಿಲ್ಲ. ಒಂದು 4 ಮಂದಿ ಹಿಡ್ಕೊಂತೀನಿ. ಚಂದ್ರಿನ ಹೆಂಗಾರ ಮಾಡಿ ನನ್ನ ಕೈ ವಶ ಮಾಡ್ಕೊತೀನಿ. ಅದು ಏನೋ ಗೊತ್ತಿಲ್ಲ ನನಗೆ, ಚಂದ್ರಿ ಮ್ಯಾಗ ಕಣ್ಣಿಟ್ಟು ಭಾಳ ದಿನ ಆಗಿತ್ತು. ಆಕಿನ ಹಂಗೆ ಹೆಂಗೆ ಬಿಡುದು? ಬಿಡಂಗಿಲ್ಲ. ಒಂದು 4 ಮಂದಿ ಹಿಡ್ಕೊಂಡು ರೊಕ್ಕ ಕೊಟ್ಟು ಕಿಡ್ನ್ಯಾಪ್ ಮಾಡಿಸಿ ನನ್ನ ಆಸೆ ತೀರಿಸ್ಕೊಂತೀನಿ. ನಿನ್ ಜನ್ಮಕ್ಕೆ ಬೆಂಕಿ ಹಾಕ. ಎಂತ ಜನ್ಮನ ನಿಂದು? ಬಂಡ ಜನ್ಮ ನಿಂದು. ಯಾಕಲೇ ದೇವಿ, ಯಾಕೆ ಹಂಗತಿ ಮಾಡ್ತಿ? ರೊಕ್ಕ ಬೇಕನ? ತಡಿ, ರೊಕ್ಕ ಕೊಡ್ತೀನಿ. ತಗೋ, ಆರಾಮಾಗಿರೋ, ಎಂಜಾಯ್ ಮಾಡು. ಮೊದ್ಲೇಕ ಇವ್ ರೊಕ್ಕ ಎಲ್ಲಿಂದ ಬಂದು ಹೇಳು. ಅದೆಲ್ಲ ನಿನಗೆ ಬೇಡ. ರೊಕ್ಕ ಬೇಕಾ? ತಗೋ, ಎಂಜಾಯ್ ಮಾಡು. ಸರಿ ಹೇಳು. ನಿಮ್ಮ ಅಣ್ಣಂದು ಕಾರ್ ತುಡುಗು ಮಾಡಿ ಅದನ್ನ ಮಾರಿ ರೊಕ್ಕ ಇಟ್ಕೊಂಡೆ ಹೋದಿಲ್ಲ? ಹಾ, ದೇವಿ ದೇವಿ ದೇವಿ, ಎಷ್ಟು ಹುಷಾರಾಗ್ಬಿಟ್ಟಿಲ್ಲ ದೇವಿ. ಹೌದು ನೋಡು. ನನ್ನ ಅಣ್ಣಂದು ಕಾರ್ ಮಾರಿನ ಈ ರೊಕ್ಕ ತಗೊಂಡಿರೋದು. ಯಾರ ಹತ್ರನೂ ಹೇಳಬೇಡ, ಗೊತ್ತನ? 7 ಲಕ್ಷ ರೂಪಾಯಿ ಬಂದವ್ ರೊಕ್ಕ. ನೋಡ್ಲಿ, ಇಲ್ಲಿ ನಿನಗೆ ಏನು ಬೇಕು ಬಂಗಾರ ಮಾಡಿಸ್ಕೊಡ್ತೀನಿ. ತೂ ನಿನ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ಅಂತ ಅಣ್ಣನ ಪಡ್ಯಾಕ ಪುಣ್ಯ ಮಾಡಿ. ಅಲ್ಲ, ನೀನು ಬಾಳೆದಾರಿ ಇಲ್ಲ ಅಂತೇಳಿ ಒಂದು ಸೈಟ್ ತಗೊಂಡು ನನ್ನ ಹೆಸರಲ್ಲಿ ಹಚ್ಚಾನ. ಅಂತ ಪುಣ್ಯಾತ್ಮನ ಕಾರ್ ಮಾರಿಯಲ್ಲ, ನಚ್ಚಿ ಬರಂಗಿಲ್ಲ ನಿನಗೆ? ಲೇ ಹುಚ್ಚಿ, ನಿನಗೇನು ಗೊತ್ತೈತಿ? ಅವ ನಮ್ಮ ಅಣ್ಣ ಊಸುಳಿದ್ದಂಗದನವ. ನಿನಗೆ ಅವೆಲ್ಲ ಗೊತ್ತಿಲ್ಲ. ಇವೆಲ್ಲ ಕಾರು ಪಾರು ಹೆಂಗೆ ತಗೊಂಡಾನ ಗೊತ್ತನ? ನಮ್ಮನ್ನೆಲ್ಲ ಹಲ್ಬಿಸಿ ತಗೊಂಡಲ್ಲಿ. ಹೌದು, ಗಣ ದುಡುದು ದುಃಖ ಬಡ್ದಿ ಹಲ್ಬಿಸ್ ತಗೊಂಡಾರ. ನಾನು ಕಣ್ಣಾರೆ ಕಂಡಿದ್ದೈತಿ ದುಡುದು ತಗೊಂಡಿರೋದದು. ಅದು ಏನು ಅರ್ಯಾಕಿರೋಲ್ದಕ್ಕೆ ಬಿಡು, ಮುಗಿದು ಹೋಗ್ತತಿ. ಈಗ 7 ಲಕ್ಷ ರೂಪಾಯಿ ಬಂದು ಎಂಜಾಯ್. ಅಲ್ಲೇ ನನ್ನ ಕಾರ್ ಎದಕ್ಕೆ ಮಾರಿದ್ದೀನಿ ನೀನು? ಓ ಅಣ್ಣ ಬಂದ್ಬಿಟ್ಟೇನ? ನಿನ್ಗೆ ವಿಷಯ ಎಲ್ಲ ಗೊತ್ತಾತ? ಚಲೋ ಆತ್ ಬಿಡು. ನಾ ಹೆದರಂಗಿಲ್ಲ. ಯಾಕೆ ಹೇಳು? ನೀನು ನನ್ನ ಹಲಿಬಿಸಿ ತಿಂದಿದ್ದಿ ನಾವು ಕೂಡಿದ್ದಾಗ. ಅದಕ್ಕೆ ನಾನು ನಿನ್ನ ಕಾರ್ ಮಾರಿ ರೊಕ್ಕ ತಗೊಂಡಿನಿ. ನಾನ ಮಾರಿದ್ದು. ಏನು ಹರ್ಕೊಂತಿ ಹರ್ಕೊ ಹೋಗ. ನನ್ನ ಗಂಡ ಕಷ್ಟಪಟ್ಟು ದುಡುದು ತಗೊಂಡು ಕಾರದ ಹರಾಮಿ ಮಾರ್ಕೊಂಡ್ ತಿಂದಿಯಲ್ಲ, ನಾಚಿ ಬರಂಗಿಲ್ಲ ನಿನಗೆ? ನೀನು ದುಡುದು ತಿನ್ಬೇಕು. ನನ್ನ ಗಂಡನ ಕೈ ಕೊಡೋ ಕೈ, ಕಿತ್ಕೊಂಡ್ ತಿನ್ನೋ ಕೈ ಅಲ್ಲ. ವೇದಾಂತ ಹೇಳಿದಳು, ಮಣ್ಣೆಲ್ಲ ಹಣ್ಣು ಮಣ್ಣು, ಕರಿಯೊಬ್ಬ ಹಾಡಿದನು. ವೇದಾಂತ ಹೇಳಿದಳು ಸುಮಿತ್ರಾ. ಲೇ ನಿಮ್ಮ ಇನ್ನಿಂಕಿ ಆಕಿನ ಹೆಸರು ಕೊಂಡು ಕರಿತೀಯ ಅಲ್ಲಿ? ಅವೆಲ್ಲ ಸಂಬಂಧಗಳು ನನಗೆ ಗೊತ್ತಿಲ್ಲ. ನನಗೇನಿದ್ರು ರೊಕ್ಕ ಬೇಕಟ್ಟ. ನೀನು ನನ್ನ ಹಲಬಿಸಿ ತಿಂದಿ ನಾವು ಕೂಡಿದ್ದಾಗ. ಅದಕ್ಕೆ ನೀನು ಕಾರ್ ಮಾಡ್ಕೊಂಡು ನಾ ರೊಕ್ಕ ತಗೊಂಡಿನಿ ಅಷ್ಟೇ. ನೋಡ್ಲಿ, ನಾ ಸೊನ್ನಿಂದ ಹೇಳಾಕ್ತೀನಿ. ನನ್ನ ಕಾರು ಎಲ್ಲಿ ಐತಿ ಹೇಳು. ನಿನ್ನ ಕಾರ್ ಅಂತ ಓಡ್ತು. ಯಾ ಕಾರ್ ಇಲ್ಲ, ಏನಿಲ್ಲ. ಹೊತ್ತದ ನಿನ್ನ ಕಾರ್. ಕಾರ್ ಇಲ್ಲ ಅಂದ್ರ ಅದ್ರ ರೊಕ್ಕನಾದ್ರೂ ಕೊಡು. ಮಾರಿದ ರೊಕ್ಕ ಕೊಡ. ರೊಕ್ಕನಾರ ಕೊಡ್ಲಿ. ಅದು ನಾ ದುಡ್ದಿದ್ದು ರೊಕ್ಕ. ನಿನ್ನ ಮಕ್ಕ ಕಟ್ ಮಸಿ ಬಳಿಲಿ ಎಲ್ಲಿಟ್ಟಿ ರೊಕ್ಕ? ಕೊಡ ಅವನ್ನ. ನಾ ಕೊಡಂಗಿಲ್ಲ. ನೀವೇನೇ ತಿಪ್ಪರ್ಲಾಗ ಹಾಕಿದ್ರು ನಾ 1 ರೂಪಾಯಿ ಕೊಡಂಗಿಲ್ಲ. ಮಾವರ, ಇವ ಹಂಗ ಬಾಯಿ ಮಾತಲ್ಲಿ ಹೇಳಿದ್ರ ದಾರಿ ಬರಂಗಿಲ್ರಿ. ಬಡ ಬಡ ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ. ಏನ್ ಹೇಳಕತ್ತೀವ ನೀನು? ಬೇಡ್ರಿ ಮಾವರ, ಇವ ಸಾನ್ ಸಕಿಲೆ ಕೊಡಂಗಿನೇ ಇಲ್ಲ. ಇವ ತನ್ನ ತಪ್ಪು ತಿದ್ಕೊಂಡು ಮನುಷ್ಯನೂ ಅಲ್ಲ. ಪೊಲೀಸಿಗೆ ಹಿಡಿದು ಕೊಡ್ರಿ. ಅಲ್ಲಿ ಅವರು ಹೆಂಗ ರೊಕ್ಕ ವಸೂಲಿ ಮಾಡ್ಬೇಕಂತ ಹೇಳಿ ಗೊತ್ತಿರ್ತತಿ ಮಾವರ ಅವ್ರಿಗೆ. ಮುಕ್ಕಳ ಬೆಂಡ್ ಒತ್ತಿ ರೊಕ್ಕ ಒದ್ದು ವಸೂಲಿ ಮಾಡ್ತಾರ ನೋಡ್ರಿ. ಅವಾಗ ತಾನ ಜಕ್ಕಸ್ತ ಕೊಡ್ತಾನ, ಎಲ್ಲಿಟ್ಟಿನಿ ಅಂತ ಹೇಳ್ತಾನ. ಓ ಲಾ 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 ಲಾ. ನನಗೆ ಗೊತ್ತೈತಿ ಬಾಲಿ ದೇವಿ. ನಿಮ್ಮ ಮಾವನ್ ಕುಮ್ಮಕ್ ಮ್ಯಾಗ ಅಡ್ಡಾಡಕತ್ತಿ ಅಂತ ಗೊತ್ತೈತಿ. ನೋಡ್ಲಿ, ಅವ ನಮ್ಮ ಅಣ್ಣ ನಾಟಕದವ. ಬರೀ ಅವಂದು ಜೀವನಾನ ನಾಟಕ. ಅವ ಏನಿದ್ರು ಕೊಡೋದು ಮುಂದೆ ಚೊಂಬ. ತಿಳ್ಕೊ. ನಾನ ಕೊನೆಯ ತನಕ ನಿನಗ 3 ಹೊತ್ತಿನ ಊಟ ಹಾಕವ. ನಿನ್ನಂತ ಕೆಟ್ಟ ಹುಳನ್ ಹಂಗ ಬಿಟ್ರನ ಇನ್ನು ಎಷ್ಟು ಮನಿ ಮುರಿತಿ ಏನ? ಮಾವರ, ಈಗ ಪೊಲೀಸರು ನೀವು ಫೋನ್ ಮಾಡ್ತೀರ ನಾ ಫೋನ್ ಮಾಡ್ಲಿ? ದೇವತಿ ಏನ್ ಹಾಕತಿ? ಅವ ನಿನ್ ಗಂಡದಾನು. ಸುಮಿತ್ರಾ, ಇಂಥ ಗಂಡ ಬೇಕಾ ನನಗ? ಮಾವರ, ಇವನ್ ಕುಡ್ಕುಡಿ ಮಾಡಬಾರ್ದು ಕೆಲಸ ಮಾಡಿದೀನ್ರಿ. ಅದಕ್ಕೆ ಆ ತಪ್ಪಿಗೆ ಶಿಕ್ಷೆ ಆಗಬೇಕು. ಇವ ಹೇಳಿದ ಮಾತು ಕೇಳಿದೆ ನಾನು. ಮಾವರ, ಅಕ್ಕ ಹಂಗ ತೀರ್ಕೊಲಿಲ್ರಿ. ಹಾಕಿದ್ದು ಕೊಲೆ ಆಗೈತ್ರಿ ಮಾವರ. ಎಲ್ಲ ಮಾಡಿದ್ದು ನನ್ನ ಗಂಡನ. ಅದ್ರಾಗ ನಂದು ಕೈವಾಡ ಐತ್ರಿ ಮಾವರ. ಏನ್ ಹಾಕತ್ತೀವ ನೀನು? ಹೌದ್ರಿ ಮಾವರ, ಹಿಂದಕ್ಕ ಪ್ರೀತು ರವನ್ನ ನಾವ ಮೋಸ ಮಾಡಿ ಹಂಗತಿ ಮಾಡಿರೋದ್ರಿ. ನಿಮ್ಮ ಆಸ್ತಿ ಮ್ಯಾಗ ಕಣ್ಣಿಟ್ಟು ಇವನ ಎಲ್ಲ ಹಂಗತಿ ಮಾಡ್ಸಿರೋದ್ರಿ. ಅದ್ರಾಗ ನಂದು ಕೈವಾಡ ಐತ್ರಿ ಮಾವರ. ನನಗೂ ಶಿಕ್ಷೆ ಕೊಡಿಸ್ರಿ ಮಾವರ. ನನ್ನ ಲತಾನ ಅನಾಯಾಸ ಸಾಯಿ ಹೊಡೆದ್ಬಿಟ್ರಲ್ಲ. ಬಂಗಾರದಂತ ಹಿಂತಿದ್ಲು. ತಾಯಿ ಮಗನ್ನ ದೂರ ಮಾಡಿಬಿಟ್ರಲ್ಲ. ನನ್ನ ಮಗನ ಅನಾಥ ಮಾಡಿಬಿಟ್ರಲ್ಲ. ಯಾಕೆ ಹಿಂಗತಿ ಮಾಡಿದ್ರಿ ನೀವು? ಓ, ಅದನ್ನು ಎಲ್ಲ ಹೇಳ್ಬಿಟ್ಟೆನ? ಅದೊಟ್ಟು ಗೊತ್ತಾತ. ಚಲೋ ಆತು ಬಿಡು. ಯಾಕಂದ್ರೆ ನೀನ್ ಹೆಂಡತಿ ಬರೋಬ್ಬರಿ ಇದ್ದಿದ್ದಿಲ್ಲ. ಆಕೆ ಎಲ್ಲದಕ್ಕೂ
ಅಡ್ಡಿ ಆಗಕತ್ತಿದ್ಲ ಅದಕ್ಕಾಗಿ ಶಿವನ ಪಾದ ಸೇರಿಸ್ಬಿಟ್ಟೆ. ಮಾವರ ನಂದು ತಪ್ಪಾಗೈತ್ರಿ. ನೀನು ಎಷ್ಟು ಮಂದಿ ಜೀವನ ಹಾಳು ಮಾಡ್ತೀನ ತಡಿ, ಪೊಲೀಸರಿಗೆ ಫೋನ್ ಮಾಡ್ತೀನಿ, ಒದ್ದು ಎಳ್ಕೊಂಡು ಹೋಗ್ಲಿ ನಿನ್ನ. ಅದು ನಿನ್ನ ಕೈಲಿ ಸಾಧ್ಯನ ಆಗೋದಿಲ್ಲ. ಯಾಕೆ ಸಾಧ್ಯ ಆಗಂಗಿಲ್ಲ? ಈ ಸದ್ಯಕ್ಕೆ ಫೋನ್ ಹಚ್ತೀನಿ ತಡಿ ಪೊಲೀಸರಿಗೆ. ನೀ ಫೋನ್ ಹಚ್ಚಕ್ ಆಗಂಗೇ ಇಲ್ಲವಾ ಸುಮಿತ್ರ. ನಿನ್ನ ಮಗ ಪ್ರೀತು ನನ್ನ ಹೊಸದಾಗದಾನ. ನನಗೆ ನೀವೇನಾದರೂ ತೊಂದರೆ ಮಾಡಿದ್ರಿ ಅಂದ್ರೆ ನಿನ್ನ ಮಗ ಖಾಚಾಕ ಖಾಚಾಕ ಖಾಚಾಕ. ಲೇ ಏನು ಮಾಡ್ತೀನಿ ನನ್ನ ಮಗನ? ನನ್ನ ಪ್ರೀತು ಎಲ್ಲಿ? ಸಮಾಧಾನ ದಾನದಲ್ಲಿ ದೊಡ್ಡ ದಾನ ಸಮಾಧಾನ. ನಿನ್ನ ಮಗ ಇರಬೇಕಾದ ಜಾಗದಾಗ ಅದಾನ. ಮಾವರ ಇವ ಸುಳ್ಳು ಹೇಳಕತ್ತಾನ್ರಿ. ಆಗಿನ ಪ್ರೀತು ಆಡಕತ್ತಿದ್ದಿಲ್ಲ ರೀ ಅಂಗಳದಾಗ, ಸುಳ್ಳು ಹೇಳ್ತಾನ್ರಿ ಇವ. ಏನ್ ಹೇಳಕತ್ತಿ ನೀನು? ಯಾರು ಹೇಳ್ಕೊಂಡು ಹೋದ್ರು? ನಾವು ಪ್ರೀತಿ ಆಟ ಆಡಕತ್ತಿದ್ದೆ, ಅಲ್ಲಿ ಯಾರೋ ಅಂಕಲ್ ಬಂದು ಹೇಳ್ಕೊಂಡು ಹೋಗ್ಬಿಟ್ರೆ. ಈಗರ ನಂಬಿಕೆ ಬಂತನಪ್ಪ ಅಣ್ಣಯ್ಯ. ಲೇ ನನ್ನ ಮಗನ ಬಿಟ್ಬಿಡು. ನನ್ನ ಮಗಗೆ ಏನಾರ ಆತಂದ್ರೆ ನಾ ಸುಮ್ಮನೆ ಬಿಡಂಗಿಲ್ಲ ನಿನ್ನ. ನೀನು ಕೈ ಮುಗಿತೀನಿ, ನನ್ನ ಮಗನ್ ಬಿಟ್ಬಿಡು. ಹಿಂಗ ಸೊನ್ನಿಲೆ ಕೇಳ್ಬೇಕು, ಸಿಟ್ಟಿಲೆ ಕೇಳೋದಲ್ಲ. ನಿಮಗ ನಿಮ್ಮ ಮಗ ಬೇಕಂದ್ರ ನನಗ ಒಂದು 10 ಲಕ್ಷ ರೂಪಾಯಿ ಅಷ್ಟ ಸಾಕು. ನೀವೇನಾದ್ರೂ ರೊಕ್ಕ ತಂದು ಕೊಡಂಗಿಲ್ಲ ಅಂದ್ರ ಅವ ಮಣ್ಣಾಗ್ಬಿಡ್ತಾನ. ಅವನ್ ಡೆಡ್ ಬಾಡಿನೂ ನಿಮ್ಗೆ ಸಿಗಂಗಿಲ್ಲ. ಅರ್ಥ ಆಯ್ತಾನ ಅಣ್ಣಯ್ಯ? ಲಗುನ ಹೋಗಿ ರೊಕ್ಕ ಸಜ್ಜು ಮಾಡ್ಕೊಂಡ್ಬರು. ಅಯ್ಯೋ ಪಾಪಿ, ಎಂತ ನೀಚದಿ ನೀನು. ರೊಕ್ಕಕ್ಕೋಸ್ಕರ ಇಂಥ ಕೀಳೋ ಮಟ್ಟಕ್ಕೆ ಇಳಿತಿ ಅಂತ ಗೊತ್ತಾಗಿರ್ಲಿಲ್ಲ ನನಗ. ನಿನ್ ತಮ್ಮ ಅಂತ ಹೇಳ್ಕೊಳಕ್ಕೂ ನಾಚೆ ಬಿಡ್ತತ್ಲೇ ನನಗ. ಅಲ್ಲ ತಮ್ಮ ಅಂತ ಹೇಳ್ಕೊಂತ ಅಂದವನ ಯಾರು? ನೋಡು ಟೈಮ್ ಭಾಳ ಕಡಿಮೆ ಐತಿ, ಲಗುನ ಹೋಗಿ ರೊಕ್ಕ ಹೊಂದಿಸ್ಕೊ. ಇವತ್ತ ಸಂಜೆ ಮುಂದೆ 4:00ಗೆ ರೊಕ್ಕ ತಂದು ಕೊಟ್ಬಿಡು. ನಾನು ನಿನ್ನ ಮಗನ ಬಿಟ್ಬಿಡ್ತೀನಿ ಆಯ್ತಾ? 1 ನಿಮಿಷ ಹೆಚ್ಚು ಕಡಿಮೆ ಆತಂದ್ರೆ ನಿನ್ನ ಮಗ ನಿನಗೆ ಸಿಗಂಗಿಲ್ಲ. ನೋಡು ಇದು ನಿನ್ನ ಮರ್ಜಿ ಇದ್ರ ಮ್ಯಾಗ. ಯಾಕ ಗಂಗವಕ್ಕ ನೀನು ಮೇವ್ ತಗೊಂಡ್ ಹೊಂಟಿಯಲ್ಲ, ಯಾಕ ಹಣಮಕ್ಕಿಲ್ಲ ನಮ್ಮ ಮನ್ಯಾಗ? ಯವ್ವ ಸಕ್ಕುಬಾಯಿ ಏನು ಕೇಳ್ತಿ ಬಾ. ನಿನ್ನೆ ಬೆಳ್ತಾನ ಚಳಿಗಾರ ನಮ್ಮ ಹಣಿಮಿಗೆ ಏನು ಮಾಡ್ಬೇಕು? ಮತ್ತು ದನ ಉಪವಾಸ ಬೀಳ್ತಾವಂತೇಳಿ ಅದಕ್ಕೆ ಮುಂಜಾನೆ ಎದ್ದು ಹೋಗಿ ಮೇವು ಕೊಕ್ಕೊಂಬಂದು ನೋಡು. ಯಾಕ ನಿಮ್ಮ ಮಗ ಇಲ್ಲನ? ಏನು ಕೇಳ್ತಿ? ಪುಂಡ್ರ ಪೋಖ್ರಿಗಳು ಕೂಡಿ ಬನಶಂಕರಿ ಜಾತ್ರೆ ಮಾಡಕ್ಕೆ ಹೋಗ್ಯಾನ. ಮತ್ತು ಇನ್ನೇನು ಮಾಡೋದವ? ನಾವು ಮಾಡ್ಬೇಕಲ್ಲ. ಮತ್ತು ಇನ್ನೇನು ಆಕಿ ಜಡ್ ಬಂದಾಕಿನ ಕಳಿಸ್ಲೆ? ಹುಡುಗನ ಹೋಗಿ ಹೆಚ್ ಕಡೆ ಅವ್ರವ್ನ ಮನೆ ಬಿಟ್ಟಿನಿ. ಆಕೆ ಅವ್ರವನು ಇಲ್ಲ ಮನ್ಯಾಗ, ಅವ್ರ ತಂಗಿ ಐತಿ, ಅದು ಹೋಟ್ಲ್ ಇದ್ದಿದ್ದೈತಿ. ಒಂದು 2 ತಾಸು ನೋಡ್ಕೊರವ ಅಂತೇಳಿ ಬಿಟ್ಟು ಬಂದೀನಿ. ಬಾಯಿ ಇದ್ದಾರು ಹೊಟ್ಟೆ ಹಸತಿ ಅಂತೇಳಿ ಕೇಳ್ತೀವ ಬಾಯಿ ಬಿಟ್ಟು. ಪಾಪ ಮೂಕ ಪ್ರಾಣಿಗಳು ಏನು ಮಾಡ್ಬೇಕು? ಅವಕ್ಕೇನು ಬಾಯಿ ಐತೆ? ಹೊಟ್ಟೆ ಹಸ್ತ್ರ ಬಾಯಿ ಬಿಟ್ಟು ಕೇಳಾಕ. ಹಸಿ ಮೇವು ಒಟ್ಟು ಖಾಲಿ ಆಗಿತ್ತ, ಅದಕ್ಕೆ ಹೊಟ್ಟೆ ತಂದಿಟ್ಟು ಹೋಗ್ಬೇಕಿಲ್ಲ, ಅದನ್ನು ತಂದಿಟ್ಟಿದ್ದಿಲ್ಲ ನಮ್ಮ ಹುಡುಗ. ಅದಕ್ಕೆ ಮುಂಜಾವತ್ತ ಹೋಗಿ ಒಂದು ಹೊರಿ ಮೇವು ತೊಗೊಂಬಂದು ನೋಡು. ಮುಂಜಾವತ್ತ ಇತ್ತಾಗ ಹೊಂಟಿ ತಂಗಿ ನೀಲವ್ಗ ಆರಾಮಿಲ್ಲಂತ, ಮತ್ತು ನಾನು ಬಿಟ್ಟರ ಯಾರದಾರ ಆಕಿಗೆ. ಅದಕ್ಕೆ ಮುಂಜಾನೆ ಹೊತ್ತ ಪಾರವ ಒಂದಿಷ್ಟು ನಾಷ್ಟ ಅದು ಮಾಡಿದ್ಲ, ಕೊಟ್ಟು ಮಾತಾಡ್ಸ್ಕೊಂಬರೋಣಂತೆ ಹೊಂಟಿನ ನೋಡು. ಅಲ್ಲ ಆಕಿ ಗಂಡಗ ತಂದು ಬಿಟ್ಟು ಹೋಗಪ್ಪ ನಮ್ಮ ಮನ್ಯಾಗ ಅಂದ್ರೆ ಅದು ಹೆಂಡ್ತಿನ ಬಿಟ್ಟಿರಾಕ ನಾ ಯಾಕಂತತಿ ಹುಡುಗ. ಹೊಟ್ಲಿದ್ದಾಗ ಯವ್ವ ಯಾರು ಒಬ್ರು ಹಿರಿಯರು ಇರ್ಬೇಕು. ನೀನು ಹೋಗಿ ಒಂದಿಷ್ಟು ದಿನ ಇರ್ಬೇಕಿಲ್ಲ ತಂಗಿ, ಆಟ ಮಾಡ್ತೀನಿ ಇನ್ನು. ಏನವ ಹೊಸ ಸುದ್ದಿ ಕೇಳಿದ್ನಲ್ಲ, ನನಗೆ ಅಂಕರು ಕೇಳಿ ಭಾಳ ಖುಷಿ ಆತ್ವಾ ಸಕ್ಕುಬಾಯಿ. ಚಲೋ ಆತ್ ಬಿಡವಾ, ಎಲ್ಲರ ಜೀವನಾನು ಮೆಟ್ಟಿಗೆ ಹೆಚ್ಚಿದ್ಯಾ. ಈಗ ನಿಂದು ಒಂದು ಜೀವನ ಒಂದು ಹಂತಕ್ಕೆ ಬಂದು ನಿಂತತಲ್ಲ, ನನಗೆ ಭಾಳ ಖುಷಿ ಆಯ್ತು ತಗೋ. ನನಗೂ ಈ ವಯಸ್ಸಿನಾಗೆಲ್ಲ ಯಾಕೆ ಬೇಕು ಅಂತೇಳಿ ನಾ ಎಲ್ಲ ಜಗ್ಗ ಗುದ್ದಾಡಿದೆ. ನಮ್ಮ ಹುಡುಗರು ಬಿಡ್ಬೇಕಲ್ಲ, ನಮ್ಮ ನೀನು ಬೈಯಾಕತ್ಲ, ಅದಕ್ಕೆ ಒಪ್ಕೊಂಡು ನೋಡು. ಗಂಗ ನೀ ಹೋಗಿ ಅಲ್ಲ ಮೇವಿಗೆ, ಯಾಕೆ ನಿನ್ನ ಸಸಿ ಇಲ್ಲನ? ಊರು ಪಿಟಿಂಗ್ ಪಿಟಾಡಿ ಬಂತು ನೋಡು. ಅಲ್ಲ ನೀ ಅದು ಏನೇನೋ ಎಲ್ಲೆಲ್ಲಿ ಹೋಗಿ ಪ್ರೈಸ್ ತೊಗೊಂಬಂದು ಇಟ್ಟೆಲ್ಲ ಮಾಡಿದಿ. ಈಗ ನೋಡಿದ್ರೆ ಮೇವು ಹೊತ್ಕೊಂಡು ಹೊಂಟಿಯಲ್ಲ ಯವ್ವ. ಯಾಕ ಅತ್ತಿ ಸಸಿ ಏನಾರ ಜಗಳನು? ಮತ್ತು ನಿನ್ನ ಸಸಿ ನಿನಗೆ ಊಟ ಹಾಕವಳನ ಗಂಗವ್ವ? ನಿನಗೆ ಕೆಟ್ಟದ್ದು ಬಿಟ್ಟು ಒಳ್ಳೇದು ಮಾತಾಡಕ್ಕೆ ಬರಂಗಿಲ್ಲನ ಯವ್ವ? ನನ್ನ ಸಸಿಗೆ ಆರಾಮಿಲ್ಲ, ಅದಕ್ಕೆ ಮೇವಿಗೆ ಹೋಗಿದ್ದೆ. ಮೂಕ ಪ್ರಾಣಿಗಳು ಮತ್ತು ಅವೇನು ಉಪವಾಸ ಇರ್ಬೇಕಾ? ತಪ್ಪು ತಿಳ್ಕೊಬೇಡವಾ. ಎಂದು ಮೇವಿಗೆ ಹೋಗ್ಲಾರ್ದಾಕಿ ಮೇವು ಹೊತ್ಕೊಂಡ್ಬಂದೆಲ್ಲ, ಅದಕ್ಕೆ ಏನಾರ ಇರ್ಬೇಕನ ಅಂತ ಕೇಳ್ಯವ. ಒಯ್ಯಿ ಸಕುವ ಯಾಕಾರ ನಿಮ್ಮದು ಲಗ್ನ ಫಿಕ್ಸ್ ಆತಂತ? ಮಾಸ್ತರ್ ಕೂಡ ಆತಂತಲ್ಲ ಯವ್ವ. ಊರ ಮಂದಿ ನಿನ್ನ ಬಗ್ಗೆನ ಆಡ್ಕೊಳಕತ್ತಾರ. ಇಷ್ಟು ವಯಸ್ಸಾಗಿಂದ ಆ ಹೆಣ್ಮಾಯಿ ಲಗ್ನ ಬೇಕಾಗಿತ್ತ ಅಂತಂತಾರೆ ನೋಡು. ಮಾಡ್ಕೊಳೋರಿಗೆ ಚಿಂತಿಲ್ಲ, ಹೊರಗಿನ ಮಂದಿಗೆ ಗನ ಚಿಂತಿ ಬಿಡು. ನಾನು ಅಲ್ಲ ನೀವು ನನಗೆ ಹೊತ್ತಾಗತ್ತ, ನಾ ಬರ್ತೀನಿ ತಗೋರಿ. ಏನು ಅವರು ಹೆಡ್ ಮಾಸ್ತರ್ ಅದಾರಲ್ಲ, ಅವ್ರಿಗೆ ಊಟ ಕೊಡಕೊಂಡ್ರಿ ನಾವು ಕೊಡ್ರಿ ಕೊಡ್ರಿ. ಇಲ್ಲ ನನ್ನ ಮಗಳ ನೀಲ ಊಟ ಕೊಡಕೊಂತೀನಿ.
ಅಲ್ಲ ಗಂಗವ್ವ, ಈಕಿಗೆ ಹೆಡ್ ಮಾಸ್ತರ್ಗೆ ಮೊದ್ಲೇಕ ಸಂಬಂಧ ಇತ್ತಂತಲ್ಲ ಅವ್ ಕಳ್ಸೋ ಸಂಬಂಧ ಊರಾಗೆಲ್ಲ ಮಂದಿ ಅನ್ನಕತ್ತಾರ. ಅಲ್ಲಿ ಇಟ್ಟು ವಯಸ್ಸಾಗಿಂದ ಇಂಥದ್ದೆಲ್ಲ ಬೇಕಾ? ಅವ್ನು ಮಾತಾಡೋದು ಏನು ಗುಡುಗುಡ್ದಂತ ಮಾತು ಹೇಳ್ತಾಳ, ಆದ್ರೆ ಇಂಥದ ಮಾಡೋದು ದೇವ ಮುಂದಿದ್ದು ಎದಕ್ಕೆ ಬೇಕು? ಆ ರುಕ್ಮಕ್ಕ ತನ್ನ ಒಂದು 2 ರೊಟ್ಟಿ ಸುಟ್ಕೊಂಡು ಯಾಕಿರ್ಬಾರ್ದೇವ? ನಿನ್ನ ಮನ್ಯಾಗ ಒಂದು ತೆಕ್ಕಿ ಹೊಲಸೈತಿ, ಮದ್ಯಕ ಆ ಹೊಲಸನ್ನ ಸ್ವಚ್ಛಗ ತೊಳ್ಕೊ. ಹಿಂದೆಗಡೆ ಮಂದಿ ಮನಿ ಇದು ಬಗ್ಗೆ ಮಾತಾಡಕಂತಿ. ಒಬ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಅದನ್ನ ಸೋಸ್ ನೋಡಾಕ್ ಕಲಿ. ಎಲಬಿಲ್ ನಾಲಿಗೆ ಅಂತ ಎತ್ತಗಾರ ಮಾತಾಡ್ಕೊಂತ. ಅಯ್ಯವ್ವ ನನ್ನ ತಪ್ಪು ತಿಳ್ಕೊಬೇಡವ, ಮಂದಿ ಅಂದಿದ್ದು. ಮಂದಿ ಅಂತಾರ, ಅದನ್ನ ಕೇಳ್ಕೊಂಡು ನೀವು ಅಷ್ಟ್ರ ಮುಂದೆ ಹೇಳ್ಕೊಂತ ಅಡ್ಡಾಡ. ನಿನ್ನ ಬುದ್ಧಿ ನನಗೆ ಗೊತ್ತಿಲ್ಲ. ನೀ ಹಿಂಗತಿ ಇದ್ದಲ್ಲಿನ ನಿನ್ನ ಸ್ವಸ್ತ್ಯಾರು ಒಂದು ರೊಟ್ಟಿ ಸತ್ಯಕ್ರ ಹಾಕವಲ್ರು. ಮಂದಿ ಮನಿ 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 ಅಡ್ಡಾಡ್ಕೊಂಡು ಒಂದು ರೊಟ್ಟಿ ಕೇಳ್ಕೊಂಡು ತಿನ್ನುವಂಗ ಪರಿಸ್ಥಿತಿ ಬಂದತಿ. ಇನ್ನು ಮುಂದೆ ಆ ಮಂದಿಯಾರ ಸತ್ಯಕ್ರ ಒಂದು ರೊಟ್ಟಿ ಕೊಳ್ಳಾರ್ದಂಗ ಆಗತ್ತ. ಇನ್ನರ ಚಂದ ಬುದ್ಧಿ ಕಲ್ಕೊರ ಮೂದೇವಿ.